ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ನಮ್ಮ ಶೆಟ್ಟರ್ ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿ ಧಾರವಾಡದವರು ನಿಮಗೆಲ್ಲ ಗೊತ್ತಿದ್ದ ವಿಷಯ ಅದ. ಹಿಂದಿನ ರಾಜಕೀಯನೂ ಗೊತ್ತದ. BJPಯಿಂದ ಕಾಂಗ್ರೆಸ್ ಬಂದು ಮತ್ತು ಕಾಂಗ್ರೆಸ್ನಿಂದ BJPಗೆ ಹೋಗಿದ್ದು, ರಾಜಕೀಯ ಅಸ್ತಿತ್ವಕ್ಕಾಗಿ ಬೆಳಗಾವಿ ಜಿಲ್ಲೆಗೆ ಬಂದು ನಿಂತಿದ್ದು, MP ಆದಿದ್ದು ಈಗ ಹಳೆ ವಿಷಯ ಅಲ್ಲ. ಅದು ಇಲ್ಲ. ಇವತ್ತು ನಾವು ವಿಚಾರ ಯಾಕೆ ಮಾಡಬೇಕಾಗಿತ್ತು ಅಂತಾರೆ, ಹುಬ್ಬಳ್ಳಿ ಧಾರವಾಡದವರು ಆದರೂ ಸಹಿತ ಹುಬ್ಬಳ್ಳಿ ಧಾರವಾಡದ ಕೈಗಾರಿಕೆಗಳಿಗೆ ಹಿಡಕಲ್ ಜಲಾಶಯದಿಂದ ನೀರು ಹೋಗಬಾರ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದು ಒಂದು ರೀತಿಯಿಂದ ಒಪ್ಪುವ ವಿಷಯ. ಯಾಕಂದರೆ ನಾವು ಮಧ್ಯದಾಗೆ ಯಾವ ನೆಲದಲ್ಲಿ ಯಾವ ಜನಗಳಿಗೆ ಇರ್ತೀವಿ ಆ ನೆಲದ ಒಂದು ಸಂಸ್ಕೃತಿ ಬಗ್ಗೆ ಮೊದಲು ಗೌರವ ಕೊಡಬೇಕಾಗಿದ್ದು ನಮ್ಮ ಧರ್ಮ ಕರ್ತವ್ಯ. ಹೌದು, ಆ ದಿಶೆಯಲ್ಲೇ ನಮ್ಮ ಶೆಟ್ಟರ್ ಅವರ ಹೇಳಿಕೆಗೆ ನಾವು ಸ್ವಾಗತ ಮಾಡಲೇಬೇಕಾಗಿದೆ. ಆದ್ರೆ ಹಿಡಕಲ್ ಜಲಾಶಯದ ನೀರ ಇದು ಹುಬ್ಬಳ್ಳಿ ಧಾರವಾಡಕ್ಕೆ ಕೊಟ್ಟರೆ ಏನು ಲಾಸ್ ಆಗ್ತದೆ, ಎಷ್ಟು ಲಾಸ್ ಆಗ್ತದೆ, ಹೆಂಗೆ ಲಾಸ್ ಆಗ್ತದೆ. ಇಲ್ಲಿ DKC ಅವರು ಸತೀಶ್ ಅವ್ರ ನಡಗಿನ ಏನೋ ತಿಕ್ಕಾಡಿರೋದು ರಾಜಕೀಯ ತಿಕ್ಕಾಟ ಅದಿರಲಿ. ಮತ್ತು ನಮಗಿಲ್ದಂಗೆ ಮಾಡಿ ಇನ್ನೊಬ್ರು ಕೊಡೋದು ತಪ್ಪನಲ್ಲ, ಅದೇನು ಸುಳ್ಳೇನಲ್ಲ. ಆದ್ರೆ ಇಲ್ಲೇ ಕೇವಲ DKC ಅವ್ರ ಮೇಲಿನ ಸಿಟ್ಟಿಗಾಗಿ ನಮ್ಮಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಕೈಗಾರಿಕೆಗಳು ಬೆಳಿಬೇಕಾಗ್ಯದಲ್ಲ, ಅಲ್ಲೇ ಅವ್ರು ನೀರು ಬೇಕಾಗೋದು ಭಾಳ ಅವಶ್ಯಕ. ಮಲಪ್ರಭಾದಲ್ಲಿ ನೀರಿನ ಅಲ್ಲಿ ಏನಪ್ಪ ಅಂದ್ರೆ ಸೌಲಭ್ಯ ಕಡಿಮೆ ಇದ್ದರೆ ನಮ್ಮ ಹಿಡಕಲ್ ಜಲಾಶಯದಿಂದ ಯಾಕೆ ಕೊಡಬಾರ್ದು? ಅದು ಯಾಕಂದ್ರೆ ನಮಗೂ ನೀರು ಬೇಕು, ಒಪ್ಪುವಂಥ ವಿಷಯ. ಅದೇ ನಮ್ಮ ಇಂಡಸ್ಟ್ರಿಗಳು ಬೆಳಿಬೇಕಲ್ಲ. ಯಾಕಂದರೆ ಇಂಡಸ್ಟ್ರಿಗಳು ಬೆಳೆದ್ರೆ ಒಂದು 4 ದಿನಕ್ಕೆ ಉದ್ಯೋಗ ಸಿಗ್ತಾ ಇರ್ತವೆ, 4 ದಿನ ಬದುಕ್ತಾರೆ, ಅದು ಸತ್ಯ. ಹಾಗಂತೇಳಿ ನೀರು ಇಲ್ದಂಗೆ ಮಾಡಿಕೊಂಡು ಅನೇಕ ಜನ ತೊಂದರೆ ಕೊಡೋದಂತಲ್ಲ ಇಲ್ಲಿ ವಿಷಯ. ಇಲ್ಲಿ ವಿಷಯ ಇದ್ರ ಹಿಂದಿದಂಥ ರಾಜಕೀಯ. ಈ ಶೆಟ್ಟರ್ ಸಹಿತ ರಾಜಕೀಯ ಮಾಡ್ತಾ ಇದ್ದಾರೆ. ಏನಪ್ಪ ಅಂದ್ರೆ ಅವ್ರು ತಮ್ಮ ಜನರ ಬಗ್ಗೆ ಕಾಳಜಿ ವಹಿಸಿದ್ರು ಅಡ್ಡಿಲ್ಲ. ಹುಬ್ಬಳ್ಳಿ ಧಾರವಾಡ ಬಗ್ಗೆ ಅವರು ಕಾಳಜಿ ಒಳಗಿಲ್ಲ ಅಂತಲ್ಲ. ಅಲ್ಲಿ ನೀರು ಬಂದರೆ ಭಾಳ ಒಳ್ಳೇದಪ್ಪ ಅಂತೇಳಿ ಅವ್ರು ಒಳಗೆ ಮಾತಾಡ್ತಿರ್ಬೇಕು, ಮಾತಾಡೋದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅವ್ರು ಹುಟ್ಟಿ ಬೆಳೆದಂಥ ಏರಿಯಾ ಹುಬ್ಬಳ್ಳಿ ಧಾರವಾಡ. ಅದಕ್ಕೆ ಇಲ್ಲಿ ಇದ್ದರೂ ಸಹಿತ ತಾವು ಮಾತಾಡಿದ್ದಾರೆ. ಇದರಿಂದ ಏನೋ ರಾಜಕೀಯ ಇರ್ಬೋದು, ನಾವು ಸಹಜವಾಗಿ ಕಲ್ಪಿಸ್ಬೇಕಾಗಿದೆ. ಇನ್ನು ಉಸ್ತುವಾರಿ ಸಚಿವರು ಅವ್ರು ಕೇಳ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಅವರು, ಎಷ್ಟು ನೀರು ಬೇಕಾಗ್ಬೋದು, ಎಷ್ಟು ಉಳಿತದೆ, ಏನು ಅದನ್ನು ಉಸ್ತುವಾರಿ ಅವ್ರು ಹೇಳ್ಬೇಕ್ರಿ, ನಮ್ಮದೆಲ್ಲ ಕೆಲಸ ಅಂತ. ಅಂದ್ರೆ ತಾವು ಉತ್ತರ ಕೊಡಬೇಕಾಗಿದೆ. ನಾವು ಪ್ರಶ್ನೆ ಮಾಡಿ ಅಥವಾ ಡಿಸಿಯಿಂದ ಆಗಿರ್ಬೋದು ಅಥವಾ ಆ ಒಂದು ಹಿಡಕಲ್ ಜಲಾಶಯದ ಇಂಜಿನ್ಗಳಿಂದ ಆಗಿರ್ಬೋದು ಕೇಳಿಕೊಂಡು ಮಾಡಿ ವಸ್ತುಸ್ಥಿತಿ ತೆಗೆದುಕೊಂಡು ಮಾತಾಡಬೇಕಾಗಿತ್ತು. ಇಲ್ಲಪ್ಪ ಇದು ಕೊಡ್ಲಿಕ್ಕೆ ಬರ್ತದೆ, ಅದು ಇಲ್ಲ, ಇಲ್ಲಿ ನೀರೇ ಸಾಲೋದಿಲ್ಲ ಅಂತ ಹೇಳಬೇಕಾಗಿತ್ತು. ಯಾಕಂದರೆ ಯಾವುದೇ ವಿಷಯವನ್ನು ವೈಜ್ಞಾನಿಕವಾಗಿ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಯಾಕಂದರೆ ಎಲ್ಲರೂ ನೀರು ಬೇಕಾ, ಮೊದಲು ನಮ್ಗೆ ಕುಡಿಯೋದಕ್ಕೆ ಬೇಕು, ಒಪ್ಪುವಂಥ ವಿಷಯ. ಜೊತೆಗೆ ಹುಬ್ಬಳ್ಳಿ ಧಾರವಾಡ ಏನು ಪಾಕಿಸ್ತಾನದಲ್ಲಿ ಇಲ್ಲವು, ನಮ್ಮಲ್ಲೇ ಇದ್ದಂತೆ ಕರ್ನಾಟಕದ ಭಾಗಗಳು. ಅಲ್ಲಿ ಕೈಗಾರಿಕೆಗಳಿಗೆ ಕೇಳ್ತಾ ಇದ್ದಾರೆ. ಕೈಗಾರಿಕೆಗಳಿಂದಾಗಿ ನೀರು